ಸ್ಪೆಷಾಲಿಟಿ ಏನಂದರೆ ನೋಡಿ ಹಿಂಗೆ ಬೆಂಡ್ ಮಾಡ್ಕೋಬೋದು. ಎಲ್ಲರೂ ಮರಗಿರಕ್ಕೆ ಎಲ್ಲರೂ ತಗ್ಲಾಕಬೇಕು ಹಿಂಗೆ ಅಂತ ಹೇಳಿದ್ರೆ ಹಿಂಗೆ ಕೂಡ ತಿರುಗಿಸ್ಬೋದು. ಇದನ್ನು ನೋಡಿ ನಿಮ್ಗೆ ಹೆಂಗೆ ಬೇಕು ಹಾಗೆ ಈ ರೀತಿ ಬೇಕಾ ಈ ರೀತಿ ಇಟ್ಕೋಬೋದು. ಲ್ಯಾಂಪ್ ಥರ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಒಂದು ಟಾರ್ಚು. ಓಕೆನಾ, ಟಾರ್ಚ್ ಬಂದ್ಬಿಟ್ಟು ತುಂಬ ಪವರ್ಫುಲ್ ಇದೆ, ತುಂಬ ದೂರವರೆಗೂ ಹೋಗುತ್ತೆ, ಬ್ಯಾಕಪ್ಪು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಲ್ಯಾಂಪ್ ಥರ. ಸೊ ಇದಂತ ಅದು ಬಿಟ್ಟರೆ ಡಿಮಾರ್ಟಲ್ಲಿ ಇದೆರಡು ಫ್ಯಾನ್ಸಿ ಬಲ್ಬ್ ತೊಗೊಂಡಿದ್ದೀನಿ. ಇದು ಚಾರ್ಜಬಲ್ಲೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ಸುಮಾರು ಜನ ನನಗೆಲ್ಲ ಕೇಳಿದ್ರಿ ನಿಮ್ಮ ಕಂಪ್ಲೀಟ್ ಕ್ಯಾಂಪಿಂಗ್ ಕಿಟ್ ತೋರಿಸಿ, ಏನೇನು ಯೂಸ್ ಮಾಡ್ತೀರಾ ಕ್ಯಾಂಪಿಂಗ್ಗೆ ಏನು ಅಂತ. ಇದೆಲ್ಲ ನೋಡಿ ಇಷ್ಟೊಂದಿದೆ. ಇದು ಟೇಬಲ್ ಮೇಲೆ ಇರೋದು ಇಷ್ಟಿದೆ, ಇನ್ನೂ ಕೆಳಗಡೆ ಇದೆ. ಇದರಲ್ಲಿ ನಮ್ಮ ಏನಂತಾರೆ ಎಲೆಕ್ಟ್ರಾನಿಕ್ಸ್ ಇದೆ, 1 2 3. ಇದರಲ್ಲೊಂದು ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಇದೆ. ಹಾಗೆ ಇನ್ನು ಕುಕ್ಕಿಂಗ್ ಐಟಮ್ಸ್ ಇದೆ ಒಂದು ಬಾಕ್ಸಲ್ಲಿ. ಇದರಲ್ಲಿ ಎರಡರಲ್ಲೂ ಇದೆ. ಡ್ರೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ನಾವು ಯೂಸ್ ಮಾಡುವಂಥ ಕಾಫಿ ಮಗ್ ಆಗಿರ್ಬೋದು, ಟ್ರೈಪೋಡು, ಟಾರ್ಪಲ್ಲು, ಸ್ಲೀಪಿಂಗ್ ಬ್ಯಾಗು, ಮತ್ತು ಔನಿಂಗ್ ಅಂತ ಏನೋ ಕರೀತಾರೆ, ಇದು ಒಂಥರ ಟಾರ್ಪಲ್, ಮತ್ತು ನಾವು ಯೂಸ್ ಮಾಡೋಂಥ ಟೆಂಟು. ಆಮೇಲೆ ಇಲ್ಲಿದೆ ನೋಡಿ, ಇದು ಟೇಬಲ್ಲು, ಆ ಕಡೆ 2 ಚೇರು, ಮತ್ತು ಒಂದು ಚಾಪೆ, ಒಂದು ಬೆಡ್ಡು, ಮ್ಯಾಟ್ರಿಸ್ಸು ಎಲ್ಲ ಸುಮಾರಿದೆ. ಸೊ ಇದು ಎಂಟೈರ್ ಐಟಮ್ನ ನಾನು ನಿಮಗೆ ಒಂದೇ ವೀಡಿಯೋದಲ್ಲಿ ತೋರ್ಸೋಕೆ ಹೋದರೆ ಆಗೋದಿಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನನ್ನ ಹಳೆ ವೀಡಿಯೋಸ್ಗಳೆಲ್ಲ ನೋಡ್ಬೋದು. ಎಲ್ಲ ವೀಡಿಯೋ 20 ನಿಮಿಷ 30 ನಿಮಿಷ ಬರ್ತಾಯಿದೆ. ಎಲ್ಲರೂ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಒಂದು 15 ನಿಮಿಷದೊಳಗಡೆ ತೋರ್ಸೋಕ್ಕೆ ಟ್ರೈ ಮಾಡಿ ಅಂತ ಎಲ್ಲ ಹೇಳಿದರೆ ನನಗೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದರೆ, ಕ್ಯಾಂಪಿಂಗ್ ಕನ್ನಡಿಗ ಆಗಿರ್ಬೋದು, ಅಥವಾ ಅಭಿಲಾಷ್.ರಾಮಕೃಷ್ಣ ನನ್ನ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಐಡಿ, ಅದಕ್ಕೆ ಕೂಡ ನೀವು ನಂಗೆ ಸುಮಾರು ಜನ ಮೆಸೇಜ್ ಮಾಡೆಲ್ಲ ಹೇಳಿದ್ರಿ. ಸೊ ಹಾಗಾಗಿ ಸಿಂಪ್ಲೆಸ್ಟ್ ವೇಯಲ್ಲಿ ನಾನು ನಿಮಗೆ ತೋರಿಸೋಣ ಅಂತ. ಇದನ್ನು ಯಾವುದೇ ಒಂದು ಕ್ಯಾಂಪಿಂಗ್ ಮಾಡುವಾಗ ನಿಮಗೆ 4 ಭಾಗ ಇರುತ್ತೆ. ಓಕೆನಾ, ಒಂದು ನೀವು ಯೂಸ್ ಮಾಡೋವಂಥ ವೆಹಿಕಲ್ ಆಯಿತು. ಅದಾದಮೇಲೆ ತುಂಬ ಇಂಪಾರ್ಟೆಂಟು ಕ್ಯಾಂಪಿಂಗಲ್ಲಿ, ಯಾಕಂದರೆ ನಾವು ರಾತ್ರಿ ಕ್ಯಾಂಪಿಂಗ್ ಮಾಡ್ತಾ ಇರ್ತೀವಿ, ಕತ್ತಲೆ ಇರುತ್ತೆ, ಜನನೇ ಬಿಡೋ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇರ್ತೀವಿ. ಹಾಗಾಗಿ ಎಲೆಕ್ಟ್ರಾನಿಕ್ಸ್, ಲೈಟ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಆಮೇಲೆ ಚಾರ್ಜಿಂಗ್ ಐಟಮ್ಸ್ ಆಗಿರ್ಬೋದು, ಇಂಥವೆಲ್ಲ ಬರ್ತದೆ. ಆಮೇಲೆ ಕ್ಯಾಂಪಿಂಗ್ ಹೋದ್ಮೇಲೆ ಕುಕ್ಕಿಂಗ್ ಅದು ಇದ್ದೇ ಇರುತ್ತಲ್ವ, ಕುಕ್ಕಿಂಗ್ ಬರುತ್ತೆ. ಆಮೇಲೆ ಲಾಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಾವು ಯೂಸ್ ಮಾಡುವಂಥ ಟೆಂಟು, ಟೇಬಲ್ಲು, ಕ್ಯಾಂಪಿಂಗ್ ಚೇರು, ಆಮೇಲೆ ಇನ್ನೇನಂತಾರೆ ಕೆಳಗಡೆ ಹಾಕುವಂಥ ಟಾರ್ಪಲ್ ಆಗಿರ್ಬೋದು, ಒಳಗಡೆ ಯೂಸ್ ಮಾಡೋಂಥ ಮ್ಯಾಟ್ರಿಸು, ಹೊತ್ಕೊಳ್ಳೋಂಥ ಬ್ಲ್ಯಾಂಕೆಟು, ಇದೆಲ್ಲ ಸೇರುತ್ತೆ. ಹಾಗಾಗಿ ಇದೊಂದು 4 ಭಾಗದಲ್ಲಿ ಕವರ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋ ಟ್ರೈಪೋಡು ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಅಂಡರಲ್ಲೇ ಬರುತ್ತೆ. ಕ್ಯಾಮ್ರಾ ಆಗಿರ್ಬೋದು, ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ ಅದರಲ್ಲೇ ಬರುತ್ತೆ. ಸೊ ಟೋಟಲ್ 4 ಭಾಗ ಇದೆ. ಸೊ ಆಲ್ರೆಡಿ ನೀವು ನನ್ನ ಗಾಡಿದು ನೋಡಿದ್ದೀರಾ, ಕ್ಯಾಂಪಿಂಗ್ ಸೆಟಪ್ ಹೇಗಿದೆ, ಕಾಡಲ್ಲಿ ಮಲ್ಗಕ್ಕೆಲ್ಲ ಸೆಟಪ್ ಹೇಗೆ ಮಾಡಿದ್ದೀವಿ ಅಂತ. ಹಾಗಾಗಿ ಈ ಒಂದು ಕಂಪ್ಲೀಟ್ ವೀಡಿಯೋನ ನಾನು 3 ಭಾಗದಲ್ಲಿ ಮಾಡ್ತೀನಿ. ಓಕೆನಾ. ಸೊ ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾನು ನಿಮಗೆ ಯೂಸ್ ಮಾಡೋಂಥ ಎಲ್ಲ ಎಲೆಕ್ಟ್ರಿಕ್ ಐಟಮ್ ಬಗ್ಗೆ ತೋರಿಸ್ತೀನಿ. ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮತ್ತು ಟ್ರೈಪೋಡು, ಕ್ಯಾಮ್ರಾ, ಇದೇನೇನಿದೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ. ಇದೆಲ್ಲ ಇಷ್ಟು ಇರಲೇಬೇಕು ಅಂತೇನಿಲ್ಲ. ನಾನು ಸ್ಟಾರ್ಟಿಂಗ್ ಕ್ಯಾಂಪಿಂಗ್ ಮಾಡಿದಾಗ ಸತೀಶ್ ಅಣ್ಣ ನಾವು ಇಬ್ಬರೇ ಮಾಡಿದ್ವಿ. ನಮ್ಮದು ಮೊದಲನೇ ಕ್ಯಾಂಪಿಂಗ್ ರೈಡ್ ಬಂದುಬಿಟ್ಟು ಶಿವಮೊಗ್ಗ ಆಗಿತ್ತು. ಅಲ್ಲಿ ಬರೀ ಒಂದು ಟೆಂಟ್ ಮಾತ್ರ ತೊಗೊಂಡೋಗಿದ್ವಿ. ಅದು ಬಿಟ್ಟರೆ ಒಂದು ಸ್ಲೀಪಿಂಗ್ ಬ್ಯಾಗ್ ತೊಗೊಂಡೋಗಿದ್ವಿ. ಇದು ಬಿಟ್ಟರೆ ಇನ್ನೇನು ನಮ್ಮ ಹತ್ರ ಇರಲಿಲ್ಲ. ಇನ್ನೇನಿದ್ರು ಗಾಡಿಯಲ್ಲೇ ಚಾರ್ಜ್ ಮಾಡಿ ಪವರ್ ಬ್ಯಾಂಕ್ ಇಷ್ಟೇ ಇದ್ದಿದ್ದು. ಹಾಗಾಗಿ ಆ ರೀತಿ ಕೂಡ ಮಾಡ್ಬೋದು. ಕಾಲಕ್ರಮೇಣ ನೀವು ಇವಾಗ ಆಲ್ರೆಡಿ ನಾವು ಒಂದು 2 ವರ್ಷ ಆಯಿತು ಕ್ಯಾಂಪಿಂಗ್ಸ್ ಎಲ್ಲ ಮಾಡ್ತಾ ಅದರಲ್ಲಿ ಸುಮಾರು ವೀಡಿಯೋ ಮಾಡಿ ಹಾಕಿದ್ದೀವಿ. ಇನ್ನು ಕೆಲವು ವೀಡಿಯೋ ಮಾಡಿ ಹಾಕಿಲ್ಲ, ಇನ್ನು ಕೆಲವು ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಕಾರಲ್ಲಿ ನೀವು ಕ್ಯಾಂಪಿಂಗ್ ಮಾಡೋದಾದರೆ ನಿಮಗೆ ಏನೇನು ಬೇಕು, ಬೈಕಲ್ಲೆಲ್ಲ ಇಷ್ಟು ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಬೈಕಲ್ಲಿ ಹೋದರೆ ಮೋಸ್ಟ್ ಆಫ್ ದ ಟೈಮ್ ನಾವು ರಾತ್ರಿ ಮಾತ್ರ ಅಡುಗೆ ಮಾಡ್ಕೋತೀವಿ, ಮಿಕ್ಕಿ ಟೈಮೆಲ್ಲ ಹೊರಗಡೆ ತಿನ್ಕೋತೀವಿ. ಸೊ ಕಾರ್ ಕ್ಯಾಂಪಿಂಗಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ಪ್ರತಿಯೊಂದು ಐಟಮ್ ಕೂಡ ಕ್ಯಾರಿ ಮಾಡ್ಬೋದು. ಬ್ರೇಕ್ಫಾಸ್ಟು, ಲಂಚ್, ಡಿನ್ನರು, ಮಲಗೋದು ಎಲ್ಲನೂ ಕಾರಲ್ಲೇ ಮಾಡ್ಬೋದು. ಸೊ ಈವನ್ ಟಾಯ್ಲೆಟ್ ಕೂಡ ನೀವು ಕಾರಲ್ಲಿ ಕ್ಯಾರಿ ಮಾಡ್ಬೋದು. ಸೊ ಅದನ್ನು ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಇದು ಮೊದಲನೇ ಭಾಗದಲ್ಲಿ ಹೇಳ್ದಂಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇರುತ್ತೆ. ಸೊ ಹೋಪ್ ನಿಮಗೆಲ್ಲರೂ ಇಷ್ಟ ಆಗುತ್ತೆ. ಇಲ್ಲಿವರೆಗೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಕ್ಯಾಂಪಿಂಗ್ ಕನ್ನಡಿಗ ಅಂತ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ನೀವು ಯಾರಾದರೂ ನಮ್ಮ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂತಿದ್ರೆ, ನಿಮ್ಮ ಹತ್ರ ಒಳ್ಳೆ ಕ್ಯಾಂಪಿಂಗ್ ಲೊಕೇಶನ್ಸ್ ಇದ್ದರೆ, ಐಡಿಯಾಸ್ ಇದ್ದರೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಮ್ಮ ಏನು ಎಲೆಕ್ಟ್ರಾನಿಕ್ಸ್ ಇದೆ ಅದ್ರ ಬಗ್ಗೆ ಶುರು ಮಾಡೋಣ. ಕ್ಯಾಂಪಿಂಗ್ ಬೇಸಿಕ್ಕಾಗಿ ನೀವು ಏನೇ ಒಂದು ಕ್ಯಾಂಪಿಂಗ್ ಮಾಡ್ತೀರಾ ಅಂತ ಹೇಳಿದಾಗ ಫಸ್ಟ್ ನಿಮ್ಗೆ ಬೇಕಾಗೋದೆ ಪವರ್ ಬ್ಯಾಂಕು. ಓಕೆನಾ. ಆಮೇಲೆ ಬೇರೆ ಎಲ್ಲ ಐಟಮ್ಸ್ಗಳು ಯೂಸ್ ಆಗುತ್ತೆ. ಸೊ ನನ್ನ ಹತ್ರ ಇದು MIದೊಂದು 20 mAh ಪವರ್ ಬ್ಯಾಂಕು. ಇದನ್ನು ನಾನು ಸತೀಶ್ ಅಣ್ಣ ಜೊತೆ ನಾವು ಏನು ಶಿವಮೊಗ್ಗ ರೈಡು ಪ್ಲ್ಯಾನ್ ಮಾಡಿದ್ವಲ್ಲ ಅವಾಗ ತೊಗೊಂಡಿದ್ದು. ಆಲ್ಮೋಸ್ಟ್ 2.5 ವರ್ಷ ಮೇಲಾಗಿದೆ, ಇನ್ನೂ ಸಹ ಚೆನ್ನಾಗಿ ಓಡ್ತಾ ಇದೆ. ಹಾಗೆ ನಾನು ರೀಸೆಂಟಾಗಿ ಏನು
iPhone 15 Pro Max ತೊಗೊಂಡೆ ಬ್ಯಾಂಗ್ಳೂರು ಮೊಬೈಲ್ ಪ್ಲ್ಯಾನೆಟ್ ಇಂದ. ಸೊ ಅಲ್ಲಿ ನನಗೆ ಇದೊಂದು ಫ್ರೀಯಾಗಿ ಕೊಟ್ಟಿದ್ದು, ಇದೊಂದು ಪವರ್ ಬ್ಯಾಂಕ್ ವೈರ್ಲೆಸ್ಸು, ತುಂಬ ಯೂಸ್ಫುಲ್ ಇದೆ. ಆಲ್ಮೋಸ್ಟ್ ಒಂದು 80% to 70% ನನಗೆ ಚಾರ್ಜ್ ಸಿಗುತ್ತೆ ಇದರಿಂದ. 5000 mAh ಇದೆ ಇದು. ಸೊ ಇದೆರಡು ಪವರ್ ಬ್ಯಾಂಕ್ ಆಯಿತು. ಹಾಗೆ ನಾನು ಕಾರಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇರೋದ್ರಿಂದ ನನಗೊಂದು ಅಡ್ವಾಂಟೇಜ್ ಏನಂದರೆ, ಈ ರೀತಿ ಒಂದು ಕಾರಲ್ಲಿ 12 volts to 220 volts ಕನ್ವರ್ಟಬಲ್ ಒಂದು ಸಾಕೆಟ್ ಬರುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಹೀಗೆ ಓಪನ್ ಮಾಡಿಬಿಟ್ಟು ನಿಮ್ಮ ಏನು ಕಾರು ಸಿಗರೇಟ್ ಲೈಟ್ರ್ ಅಥವಾ ಚಾರ್ಜಿಂಗ್ ಪೋರ್ಟ್ ಇರುತ್ತಲ್ಲ, USB ಎಲ್ಲ ನಾರ್ಮಲ್ ಈ ರೀತಿ 12 volts ಚಾರ್ಜಿಂಗ್ ಪೋರ್ಟ್ ಅಂತ ಕರೀತಾರೆ, ಇದನ್ನು ಅಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸೊ ಇಲ್ಲಿ ನೀವು ಡೈರೆಕ್ಟಾಗಿ 2 ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಸಣ್ಣ ಪುಟ್ಟ ಏನು 240 voltsಲ್ಲಿ ಓಡೋ ಅಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ನ ನೀವು ಇದರಲ್ಲಿ ಕನೆಕ್ಟ್ ಮಾಡ್ಕೋಬೋದು. 12 voltiಂದ ಇನ್ಪುಟ್ ವೋಲ್ಟೇಜ್ ಬಂದ್ಬಿಟ್ಟು 12 volts 20 ampere ಮ್ಯಾಕ್ಸ್ ಅಂತ ಇದೆ. ಇದು ಔಟ್ಪುಟ್ ಬಂದ್ಬಿಟ್ಟು 220 volts AC, ಅಂದರೆ ಡೈರೆಕ್ಟಾಗಿ ನಿಮ್ಮ ಚಾರ್ಜರ್ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಇದನ್ನೆಲ್ಲ ಇದರಲ್ಲಿ ಚಾರ್ಜ್ ಮಾಡ್ಕೋಬೋದು. ಬಟ್ ನಾನು ಇದರಲ್ಲಿ ಎಲೆಕ್ಟ್ರಿಕ್ ಕುಕ್ ಟಾಪ್ ಅಥವಾ ಎಲೆಕ್ಟ್ರಿಕ್ ಸ್ಟವ್ನ ಯಾವತ್ತೂ ಕನೆಕ್ಟ್ ಮಾಡಿಲ್ಲ, ಯಾಕಂದರೆ ರಿಸ್ಕ್ ತೊಗೊಳೋಕ್ಕೆ ಚಾನ್ಸಸ್ ನನಗೆ ಇಷ್ಟ ಇಲ್ಲ. ಯಾಕಂದರೆ ಇದು ನಾವು ಯೂಸ್ ಮಾಡುವಾಗ ನಾರ್ಮಲ್ UPS ಅಲ್ಲೇ ಅದೆಲ್ಲ ಓಡೋದಿಲ್ಲ, ಓಕೆನಾ. ಸೊ ಹಾಗಿರುವಾಗ ಇದಕ್ಕೆ ಕನೆಕ್ಟ್ ಮಾಡಿದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಇದನ್ನು ಡೈರೆಕ್ಟಾಗಿ ನಾವು ಇದು ಮಾಡ್ಕೋಬೋದು. ನನ್ನ ಹತ್ರ ಮಲ್ಟಿಪಲ್ ಜಾಸ್ತಿ ಮೊಬೈಲ್ಸ್ ಇದೆ, ಕ್ಯಾಮ್ರಾ ಇದೆ, ಲ್ಯಾಪ್ಟಾಪು. ಯಾಕಂದರೆ ನಾವು ಇವಾಗ ನಾನು ಸತೀಶ್ ಅಣ್ಣ ಹೊನ್ನಾವರ ಟ್ರಾವೆಲ್ ಮಾಡ್ತಾಯಿದ್ದೀವಿ ಈ ಮುಂದೆ ಬರೋ ದಿವಸದಲ್ಲಿ 6ನೇ ತಾರೀಕಿಂದ. ಸೊ ಹಾಗಾಗಿ ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೊಂಬಿಟ್ರೆ ಸೊ ಇಲ್ಲಿ ನನಗೆ ಎಕ್ಸ್ಟ್ರಾ ಮತ್ತೆ 3 ಸಾಕೆಟ್ ಸಿಕ್ತು ACದು. ಸೊ ಇದರಿಂದ ಲ್ಯಾಪ್ಟಾಪು, ಕ್ಯಾಮ್ರಾ ಮತ್ತು ಡ್ರೋನು ಪ್ರತಿಯೊಂದು ಚಾರ್ಜ್ ಮಾಡ್ಕೋಬೋದು. ಹಾಗೆ ಇಲ್ಲೂ ಕೂಡ 3 USB ಪೋರ್ಟು, ಒಂದು Type C ಪೋರ್ಟ್ ಇದೆ. ಇದರಲ್ಲಿ 0.2 ampere, 0.12 ampere, ಆಮೇಲೆ PD 300 watts USB, ಓಕೆ. ಸೊ ಮತ್ತು QC 3.0. ಸೊ ಇಷ್ಟು USB-ನ ಕನೆಕ್ಟ್ ಮಾಡ್ಕೋಬೋದು ಇದರಲ್ಲಿ. ಸೊ ಹಾಗಾಗಿ ಇದು ನನಗೆ ಮೇನು. ನೀವು ಕೂಡ ಏನಾದರೂ ಕಾರಲ್ಲಿ ಕ್ಯಾಂಪಿಂಗ್ ಮಾಡಬೇಕಂದ್ರೆ ಇದನ್ನು ನೀವು ತೊಗೊಳ್ಳಿ. ಇದರ ಡಿಸ್ಕ್ರಿಪ್ಷನ್ಸ್ ಎಲ್ಲ ನಾನು ಅಮೆಝಾನ್ ಅದು ತೊಗೊಂಡಿದ್ದೆ, ಇದನ್ನು ನಾನು ಡೀಟೇಲ್ಸ್ನ ನಿಮ್ಗೆ ಹಾಕ್ತೀನಿ. ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಇದಾಯಿತಾ? ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ಲೈಟ್ಸ್ ಬೇಕಾಗುತ್ತೆ, ಓಕೆನಾ. ಈ ಕ್ಯಾಮ್ರಾ ಆಗಿರ್ಬೋದು ಮತ್ತು ಬೇರೆ ಐಟಮ್ಸ್ ಎಲ್ಲ ಸೆಕೆಂಡ್ರಿ ಬರುತ್ತೆ, ಬಟ್ ಮೇನು ಲೈಟ್ಗಳು ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಒಂದು ಸೋಲಾರ್ ಚಾರ್ಜಿಂಗ್ ಲೈಟ್, ನಾವು ಚಾಮರಾಜನಗರ ಏನು ರೈಡ್ ಮಾಡಿದ್ವಿ ನಂದು ಹಳೆ ಸ್ವಿಫ್ಟ್ ಕಾರಲ್ಲಿ, ಅದರಲ್ಲೂ ಸಹ ಇದನ್ನೇ ಯೂಸ್ ಮಾಡಿದ್ದು. ಇದನ್ನು ಹಿಂದ್ಗಡೆ ಇಟ್ಬಿಟ್ರೆ ಆಟೋಮೆಟಿಕಾಗಿ ಚಾರ್ಜ್ ಆಗ್ತಾ ಇರುತ್ತೆ. ಇದ್ರ ಜೊತೆ ಒಂದು ಈ ರೀತಿ ಬರುತ್ತೆ. ಸೊ ಇದು ಟಾರ್ಚು, ಓಕೆ, ಟಾರ್ಚ್ ಥರನೂ ಯೂಸ್ ಮಾಡ್ಬೋದು. ಹಾಗೆ ಈ ರೀತಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸ್ಪೆಷಾಲಿಟಿ ಏನಂದರೆ ಇದು ಟಾರ್ಚು ಲೈಟ್, ಎಮರ್ಜೆನ್ಸಿ ಲೈಟ್ ಬಿಟ್ಟು ಇದರಲ್ಲಿ ನಿಮಗೆ 4 ಪೋರ್ಟ್ ಸಿಗುತ್ತೆ, ಓಕೆನಾ. 4 ಪೋರ್ಟಲ್ಲೂ ನೀವು ಈ ರೀತಿ ಬಲ್ಬ್ಸ್ ಬರ್ತವೆ, ಓಕೆನಾ. ಸೊ ಈ ರೀತಿ ಬಲ್ಬ್ನ ನೀವು ಇದರೊಳಗಡೆ ಹೀಗೆ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಕನೆಕ್ಟ್ ಮಾಡಿ ನೋಡಿ, ಹೀಗೆ ಒಂದೇ, ಅಂದರೆ ಕಂಟ್ರೋಲ್ ಬರೋಲ್ಲ ಇದರಲ್ಲಿ, ಡೈರೆಕ್ಟ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ಆನ್ ಆ್ಯಂಡ್ ಆಫ್ ಸ್ವಿಚ್ ಇದರಲ್ಲಿ ಬರುತ್ತೆ. ಸೊ ಈ ರೀತಿ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆ ನಿಮಗೆ ಟೋಟಲ್ 3 ಬರುತ್ತೆ. ಹಾಗೆ ಒಂದು USB ಕೂಡ ಕನೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಡೈರೆಕ್ಟಾಗಿ ಕರೆಂಟಿಂದ ಚಾರ್ಜ್ ಮಾಡ್ಬೋದು, ಅಥವಾ USB-ಇಂದ ಕೂಡ ಚಾರ್ಜ್ ಮಾಡ್ಬೋದು. 2 ಚಾರ್ಜಿಂಗ್ ಆಪ್ಷನ್ಸ್ ಇದರಲ್ಲಿ ಬರುತ್ತೆ. ಸೊ ಇದು ಬಂದು ಲೈಟ್ಸ್ ಆಯಿತು. ಈ ಥರ ನನ್ನ ಹತ್ರ ಇದು ಟೋಟಲು 3 ಲೈಟ್ ಸೆಟ್ ಇದೆ, ಓಕೆನಾ. ಸೊ ಇದು ಒಂದು ಚಾರ್ಜರಲ್ಲಿ 3 ಲೈಟ್ ಸೆಟ್ಟು ತುಂಬ ಯೂಸ್ಫುಲ್ ಇದೆ. ಇದನ್ನು ಊರಿಗೆ ಹೋದರೆ ಕೂಡ ಅದನ್ನು ನಾನು ಯೂಸ್ ಮಾಡ್ತೀನಿ. ಹಾಗೆ ಇದು ಚಿಕ್ಕದೊಂದು ಎಮರ್ಜೆನ್ಸಿ ಟಾರ್ಚು, ಓಕೆ. ಇದನ್ನು ಪಾಕೆಟಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು, ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಕಡೆ. ಹಾಗಾಗಿ ಜಸ್ಟ್ ನೋಡಿ ಇಷ್ಟೇ ಇದೆ. ಅದು ಏನೊಂದು 4 ಪೆನ್ ಒಟ್ಟಿಗೆ ಇಟ್ಕೊಂಡಂಗಿದೆ ಅಷ್ಟೇ. ಇದೊಂದಾಯಿತು, ಇದು ಲೈಟ್ ಆಯಿತಾ. ಹಾಗೆ ಇನ್ನೊಂದು ಹೈ ಡಿಸ್ಟೆನ್ಸ್ ಟಾರ್ಚ್ ಕೂಡ ಒಂದಿದೆ ನನ್ನ ಹತ್ರ, ಈ ರೀತಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಫೋಕಸ್ನ ಅಡ್ಜಸ್ಟ್ ಮಾಡ್ಕೋಬೋದು, ಬ್ರೈಟ್ ಜಾಸ್ತಿ ಬೇಕು ಕಡಿಮೆ ಬೇಕು ಅಂತ, ಮತ್ತು ತುಂಬ ದೂರ ಕೂಡ ನೀವು ಸರ್ಚ್ ಮಾಡ್ಬೋದು ಇದರಲ್ಲಿ. ಸೊ ಇದು ನೀವು ಆಲ್ರೆಡಿ ನೋಡಿರ್ತೀರ ಎಲ್ಲ ಕಡೆ. ಸೊ ಹಾಗಾಗಿ ಇದನ್ನು ಆನ್ ಮಾಡಿ ಅಂತ ತೋರಿಸ್ತಲ್ಲ, ಮತ್ತು ಶೆಲ್ಲೆಲ್ಲ ಹಾಕಬೇಕಲ್ಲ, ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ. ಅದು ಬಿಟ್ಟರೆ ಡಿಮಾರ್ಟಲ್ಲಿ ಇದು 2 ಫ್ಯಾನ್ಸಿ ಬಲ್ಬ್ ತೊಗೊಂಡಿದ್ದೀನಿ. ಇದು ಚಾರ್ಜಬಲ್ಲೇ, 3 ಇದು ಬರುತ್ತೆ. ಈ ಲೈಟ್ ಹಾಕೋದ್ರಿಂದ ಬೆಳಕು ಕಡಿಮೆ ಆದ್ರೂ ಇದು ಏನಂತಾರೆ ರೆಡ್
ಆರೆಂಜಿಶ್ ಲೈಟ್, ಇದು ವೈಟ್ ಲೈಟ್ ಅಲ್ಲ, LED ಥರ. ಹಾಗಾಗಿ ಇದ್ರ ಹತ್ರ ಹುಳ ಹಪ್ಪಟೆಗಳೇನಿದೆ ಅದೆಲ್ಲ ಬರಲ್ಲ. ಇದು ಟೆಂಟ್ ಒಳಗಡೆ ಹಾಕೊಳ್ಳೋಕ್ಕೆ ಅಥವಾ ಕುಕಿಂಗ್ ಮಾಡ್ತಾ ಇರ್ತೀವಲ್ಲ ಆ ಏರಿಯಾದಲ್ಲಿ ಹಾಕೊಳ್ಳೋಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು. ಇದು ನನಗೆ 199 ರುಪೀಸ್ ಏನೋ ಬಿತ್ತು ಅಷ್ಟೇ, 200 ರೂಪಾಯಿ ಒಳಗಡೆನೆ. ಆಮೇಲೆ ಇದು ತುಂಬ ಚೆನ್ನಾಗಿದೆ ಹಿಡ್ಕೊಳ್ಳೋಕ್ಕೆ, ಬ್ಯಾಕಪ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲೂ 3 ಲೈಟ್ ಆಪ್ಷನ್ ಬರುತ್ತೆ, ಕಡಿಮೆ, ಜಾಸ್ತಿ, ಇನ್ನೂ ಜಾಸ್ತಿ. ಸೊ 3 ಸೆಟ್ಟಿಂಗ್ಸ್ ಬರುತ್ತೆ. ಇದು ಕಂಪ್ಲೀಟ್ ವೈಟ್ ಲೈಟ್, ಓಕೆನಾ. ಇದು ರೆಡ್ ಲೈಟ್ ಥರ ಬರುತ್ತೆ, ಒಂಥರ ಆರೆಂಜಿಶ್ ಲೈಟು. ಇದು ಕಂಪ್ಲೀಟ್ ವೈಟ್ ಲೈಟು. ಇದು ಕೂಡ ತುಂಬ ಯೂಸ್ ಆಗುತ್ತೆ ಕುಕ್ಕಿಂಗ್ ಮಾಡಬೇಕಾದ್ರೆ ಅಥವಾ ಕೂತ್ಕೊಂಡು ವ್ಲಾಗ್ ಮಾಡಬೇಕಾದ್ರೆ, ಎಮರ್ಜೆನ್ಸಿಗೆ ಜಸ್ಟ್ ನಾವು ಒಂದು ಕಡೆ ಲೈಟ್ನ ತಗಲಾಕಿ ಸುತ್ತ ಬ್ರೈಟ್ನೆಸ್ ಬೇಕಂದ್ರೆ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಈ USB ಲ್ಯಾಂಪ್ ಕೂಡ ನಾನು ಯೂಸ್ ಮಾಡಿದ್ದೀನಿ. ಇದು ನಿಮಗೆ 100 ರೂಪಾಯಿಗೆಲ್ಲ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ಹಾಗೆ ಇದನ್ನು ನಿರಂಜನ ಹತ್ರ ತೊಗೊಂಡಿರೋದು. ಹಾಗೆ ಈ ಸೋಲಾರ್ ಚಾರ್ಜರ್ನ ಕೂಡ ನಿರಂಜನ ಹತ್ರ ತೊಗೊಂಡಿರೋದು. ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಏನು ಪವರ್ ಬ್ಯಾಂಕ್ ಇರುತ್ತಲ್ವ, ಇದು ತುಂಬ ಸಿಂಪಲ್ಲು. ಜಸ್ಟ್ ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡಿಬಿಟ್ರೆ ಇದು ಆನ್ ಆಗುತ್ತೆ. ನಿಮ್ಮದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಮೋಸ್ಟ್ಲಿ ಪವರ್ ಬ್ಯಾಂಕಲ್ಲಿ ಓಕೆ ನೋಡಿ ಇಷ್ಟೇ. ಈ ರೀತಿ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡ್ಕೊಂಬಿಟ್ರೆ ಸಾಕು. ನಾನು ಮತ್ತು ಹಿಮ ಏನು ಇದು ಯಾವುದಪ್ಪ ಕೂರ್ಗ್ ಕ್ಯಾಂಪಿಂಗ್ ಸೀರೀಸ್ ನೀವು ನೋಡೋಂಗಿದ್ರೆ ಬರೀ ಈ ಥರದ್ದು 2 ಲೈಟು, ಈ ಥರದ್ದು 1 ಟಾರ್ಚು, ಇಷ್ಟರಲ್ಲೇ ನಾವು ಕಂಪ್ಲೀಟ್ ಕ್ಯಾಂಪಿಂಗ್ ಮಾಡಿ ಮುಗಿಸಿದ್ದೀವಿ. ಯಾಕಂದರೆ ನಾವು ಲೈಟ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ವಿ. ಇದರಲ್ಲೂ ಅಷ್ಟೇ, ಇದು ಹ್ಯಾವೆಲ್ಸ್ದು ನಾನು ಮಡಿಕೇರಿಯಲ್ಲಿ ತೊಗೊಂಡಿದ್ದು. ಯಾಕಂದರೆ ನಾವು ಇದು ಸೋಲಾರು ಇದೆ, ಪ್ಲಸ್ ಈ ಕಡೆ USB ಇದರಲ್ಲಿ ಚಾರ್ಜ್ ಕೂಡ ಮಾಡ್ಬೋದು. ಇದು ಆನ್ ಮಾಡಿದ್ರೆ ನೋಡಿ ಈ ರೀತಿ ಲೈಟ್ ಬರುತ್ತೆ, ಇದು ಆನ್ ಮಾಡಿದ್ರೆ ಟಾರ್ಚ್ ಆಗುತ್ತೆ. ಸೊ ಇದು 2 in 1 ಯೂಸ್ ಮಾಡ್ಬೋದು ಇದನ್ನು. ಇದು ಇಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಬರೀ ಇದು 2ರಿಂದ ನಾವು ಎಂಟೈರ್ 3 ಡೇಸ್ ಕ್ಯಾಂಪಿಂಗ್ನ ಮಾಡಿದ್ದೀವಿ, ನೀವು ನೋಡ್ಬೋದು. ಹಾಗಾಗಿ ಇಂಥ ದೊಡ್ಡ ಲಕ್ಸುರಿ ಐಟಮ್ಸು, ಕಾಸ್ಟ್ಲಿ ಐಟಮ್ಸು ಬೇಕು ಅಂತೇನಿಲ್ಲ. 100 ರೂಪಾಯಿದು ನಿಮ್ಮ ಹತ್ರ ಆಲ್ರೆಡಿ ಪವರ್ ಬ್ಯಾಂಕ್ ಇರುತ್ತೆ ಪ್ರತಿಯೊಬ್ಬರ ಹತ್ರ. ಆ ಪವರ್ ಬ್ಯಾಂಕಲ್ಲಿ ಕೂಡ ನೀವು ಒಂದು ಕ್ಯಾಂಪಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಬಿಟ್ಟರೆ ಇದು ನೈಟು ಸ್ವಲ್ಪ ಏನಾದ್ರು ಡೆಕೋರೇಷನ್ ಬೇಕಂದರೆ ಸೀರಿಯಲ್ ಸೆಟ್ ಥರ, ಇದು ಫುಲ್ ಓಪನ್ ಮಾಡೋಕ್ಕೋಗಲ್ಲ ನಾನು, ನೋಡಿ ಹಿಂಗೆ ಬರುತ್ತೆ ಸೀರಿಯಲ್ ಸೆಟ್ ಥರ. ಹಿಂದ್ಗಡೆ ಡೆಕೋರೇಷನ್ಗೆ, ಬ್ಯಾಕ್ಗ್ರೌಂಡ್ಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಇದನ್ನು ಹಾಕೋಬೋದು. ಇಲ್ಲ ಅಂತೇಳಿದ್ರೆ ಇದೇನು ಅಗತ್ಯತೆ ಇಲ್ಲ. ನಾನು ನನ್ನ ಮಗಳು ಬರ್ತ್ಡೇಗೆ ತರಿಸಿದ್ದನ್ನು, ಹಾಗೆ ಇದನ್ನು ಕೂಡ ನಾನು ಕ್ಯಾಂಪಿಂಗ್ ಕಿಟ್ಟಲ್ಲಿ ಯೂಸ್ ಮಾಡ್ತೀನಿ. ಹಾಗೆ ಇದು ಡೆಕಾಥ್ಲಾನಲ್ಲಿ ಮುಂಚೆ ಸಿಗ್ತಾಯಿತ್ತು ಟಾರ್ಚು, ನೋಡಿ ವೈಟ್ ಫ್ಲ್ಯಾಶು, ರೆಡ್ ಫ್ಲ್ಯಾಶು ಮತ್ತು ಆಫು. ಇದನ್ನು ಎಲ್ಲಾದರೂ ಹ್ಯಾಂಡಲ್ ಬಾರ್ಗೆ, ಈ ರೀತಿ ಯಾವ್ದಾದ್ರು ಒಂದು ವುಡ್ಗೆ, ಮರಕ್ಕೆ ಎಲ್ಲ ಕಡೆನೂ ಈ ರೀತಿ ಹಾಕಿ ತಗಲಾಕ್ಬೋದು. ಏನಂದರೆ ಏನಾದರೂ ತುಂಬ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಇದು, ಗಾಡಿಗಾಗಿರ್ಬೋದು ಅಥವಾ ಬೈಕ್ಗಾಗಿರ್ಬೋದು, ಸಿಗ್ನಲ್ಗೆ. ಮತ್ತು ಬ್ಯಾಕಪ್ಪು ಚೆನ್ನಾಗಿ ಬರುತ್ತೆ, 1 hour ಮೇಲೆ ಬರುತ್ತೆ. ಹಾಗಾಗಿ ಇದೊಂದು ಚಿಕ್ಕ ಲೈಟ್. ಇದು ನಾನು ಸುಮಾರು ನಾನೊಂದು 5-6 ವರ್ಷ ಹಿಂದೆ ತೊಗೊಂಡಿದ್ದು. ಇವಾಗೆಲ್ಲ ನಿಮಗೆ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಡೆಕಾಥ್ಲಾನಲ್ಲಿ. 5-6 ವರ್ಷ ಹಿಂದೆ ನಾನು ಇದನ್ನು ತೊಗೊಂಡಿದ್ದು, ಇನ್ನೂ ಸಹ ಯೂಸ್ ಮಾಡ್ತಾಯಿದ್ದೀನಿ. ನಾನು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಇದ್ದಾಗ ರೈಡ್ ಹೋಗ್ಬೇಕಾದ್ರೆ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಹಾಗೆ ಇದು ನನಗೆ ಸತೀಶ್ ಅಣ್ಣ ಚಾಮರಾಜನಗರ ನಾವು ರೈಡು ಚಾಮರಾಜನಗರ ಅಲ್ಲ, ಯಾವುದು KKT ಮಾಡಿದಾಗ ಅಣ್ಣ ನನಗೆ ಇದನ್ನು ಒಂದು ಗಿಫ್ಟ್ ಮಾಡಿದರು. ತುಂಬ ಚೆನ್ನಾಗಿದೆ. ಇಲ್ಲಿ ಮ್ಯಾಗ್ನೆಟ್ ಇದೆ, ಸೊ ಡೋರ್ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಹಿಡ್ಕೊಳ್ಳುತ್ತೆ. ಹಾಗೆ ಇದರಲ್ಲಿ ನಿಮಗೆ Type C ಅಲ್ಲಿ ಚಾರ್ಜಿಂಗ್ ಮಾಡ್ಬೋದು ಈ ಪೋರ್ಷನಲ್ಲಿ. ಮತ್ತು ನೋಡಿ ಆನ್ ಆ್ಯಂಡ್ ಆಫು, ಇದರಲ್ಲೂ 3 ಲೈಟ್ ಇದೆ ಮತ್ತು SOS ಇದೆ, ಹಿಂಗೆ ಫ್ಲ್ಯಾಶ್ ಕೂಡ ಆಗುತ್ತೆ ಮತ್ತು ಆಫ್ ಆಗುತ್ತೆ. ಇದು ನೀವು ಪ್ಯಾಂಟ್ ಬೊಕ್ಕಲಲ್ಲಿ ಕೂಡ ಹಾಕ್ಕೋಬೋದು, ಓಕೆನಾ. ತುಂಬ ಯೂಸ್ ಇದೆ, ಒಂದು ಎಮರ್ಜೆನ್ಸಿ ಲೈಟು. ಅದು ಬಿಟ್ಟರೆ ಮೇಯ್ನಾಗಿ ಈ ಒಂದು ಹೆಲ್ಪ್ ಯು ನೀಡ್ ಪಿಕ್ ಯು ನೀಡ್ ಅಂತ ಒಂದು ಬ್ರ್ಯಾಂಡು ಅಮೆಝಾನಲ್ಲಿದೆ. ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಮತ್ತು ಡಿಸ್ಟೆನ್ಸು ತುಂಬ ಕವರ್ ಮಾಡುತ್ತೆ. 2 in 1 ಲ್ಯಾಂಪ್ ಥರ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಒಂದು ಟಾರ್ಚು, ಓಕೆನಾ. ಟಾರ್ಚ್ ಬಂದ್ಬಿಟ್ಟು ತುಂಬ ಪವರ್ಫುಲ್ ಇದೆ, ತುಂಬ ದೂರವರೆಗೂ ಹೋಗುತ್ತೆ. ಬ್ಯಾಕಪ್ಪು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಲ್ಯಾಂಪ್ ಥರ, ಸೊ ಹಿಂಗೆ ಅಡುಗೆ ಮಾಡೋ ಜಾಗದಲ್ಲಿ ಹಿಂಗೆ ಇಟ್ಕೋಬೋದು, ಅಥವಾ ಕಡಿಮೆ ಲೈಟ್ ಬೇಕು ಹಿಂಗೆ ಇಟ್ಕೊಂಡು ತಿರ್ಗಾಡ್ಬೋದು, ಹುಡ್ಕೋಕ್ಕೆ ಮಾಡ್ಕೋಕ್ಕೆ. ಟಾರ್ಚ್ ಬೇಡ ಅಂದರೆ ಈ ರೀತಿ ಯೂಸ್ ಮಾಡ್ಬೋದು. ಇದು ಚಾರ್ಜಬಲ್ಲು, ಇಲ್ಲಿ ಚಾರ್ಜರ್ ಜೊತೆ ಬರುತ್ತೆ. ಸೊ ಇಷ್ಟು ಏನು ಇವಾಗ ನೋಡಿದ್ರಲ್ಲ, ಇದಿಷ್ಟು ಲೈಟು ನೋಡಿ, ಲೈಟ್ ಐಟಮ್ಸ್ಗಳು ತೋರ್ಸೋಕ್ಕೇ ಎಷ್ಟು ಟೈಮ್ ತೊಗೊಳ್ಬಿಡ್ತು. ಸೊ ಇದ್ರ ಪ್ರೈಸ್ ಎಲ್ಲ ಬಂದು ವೆರಿ ಇದೆ. ಇದು ನಿರಂಜನ್ ಹತ್ರ ತೊಗೊಂಡಿದ್ದು, ನೀವು ಅವ್ನಿಗೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡ್ಬೋದು, ನಿಮ್ಗೆ ಅವನು ಹೇಳ್ತಾನೆ ಪ್ರೈಸು. ಇನ್ನು ಇದಾಯ್ತಲ್ಲ, ಇದು ಕೂಡ ಒಂದು ಎಮರ್ಜೆನ್ಸಿ ಲ್ಯಾಂಪ್ ಥರ ಡಿಸೈನ್ ಅಷ್ಟೇ. ಬ್ಯಾಕಪ್ 1 hour 2 hour ಬರುತ್ತೆ, ಡಿಪೆಂಡಿಂಗ್ ಆನ್ ನಾವು ಎಷ್ಟು ಬ್ರೈಟ್ನೆಸ್ ಇಡ್ತೀವಿ ಅಂತ ನೋಡಿ. ಹೆಚ್ಚು ಕಡಿಮೆ ಆಗುತ್ತೆ.
ಹಾಗಾಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂಗೆಲ್ಲರೂ ಆಚೆ ಕಡೆ ಮರದ ಹತ್ರ ತೆಗೆದಾಕಿದ್ರೆ ಒಂದು 4 ಅವರ್ 5 ಅವರ್ ಬರುತ್ತೆ ಮಿನಿಮಮ್ ಲೈಟಲ್ಲಿ ಇಟ್ಟರೆ. ಜಾಸ್ತಿ ಬ್ರೈಟ್ನೆಸ್ ಇದ್ದರೆ ಒಂದು 1 ಅವರ್ ಬರ್ಬೋದೇನೋ. ಹಾಗಾಗಿ ಈ ಥರದ್ದು ನನ್ನ ಹತ್ರ 2 ಇದೆ. ಓಕೆನಾ, ನೋಡಿ ಮೋಸ್ಟ್ಲಿ ಇದೇ ತಮ್ಮನೇಲ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ರೀತಿ. ಸೊ ಈ ರೀತಿ ಇದು 2 ಇದೆ ನನ್ನ ಹತ್ರ. ಇನ್ನು ಇದೆಲ್ಲ ಲೈಟ್ ಇದಾಯ್ತಲ್ವಾ. ಸೊ ಈಗ ಲೈಟ್ಸ್ ಎಲ್ಲ ಒಳಗಡೆ ಇಟ್ಬಿಡೋಣ. ಇದೆಲ್ಲ ಚಾರ್ಜಿಂಗ್ ಮಾಡೋಕ್ಕೆ ಅದು ಮಲ್ಟಿ USB ತೊಗೊಂಡಿದ್ದೀನಿ ನಾನು. ಡೈರೆಕ್ಟಾಗಿ ಇದನ್ನು ಹಾಕ್ಕೊಂಡು ಇಲ್ಲಿಂದ ಮತ್ತೆ 3 USB ಚಾರ್ಜ್ ಮಾಡ್ಕೋಬೋದು. ಓಕೆ, ಪವರ್ ಬ್ಯಾಂಕ್ ಆಯಿತು, ಲೈಟ್ ಆಯಿತು. ಓಕೆ, ಸೊ ಇವಾಗ ಇದನ್ನು ಕೆಳಗಡೆ ಇಡೋಣ. ಓಕೆ, ಸೊ ಇದು ಬಿಟ್ಟು ನನ್ನ ಹತ್ರ ಬೇರೆ ಏನಿದೆ ಅಂತ ನೋಡೋದಾದರೆ, ಇದು ಕಿಚನ್ ಐಟಮೇ ಬಟ್ ಎಲೆಕ್ಟ್ರಾನಿಕ್ಕು ಆಗುತ್ತೆ. ಯಾಕಂದರೆ ಚಾರ್ಜಬಲು. ಹೀಗೆ ಜಸ್ಟ್ 1 ಬಟನ್ ಪ್ರೆಸ್ ಮಾಡಿದರೆ ನೀರನ್ನ ನೀವು ಕ್ಯಾನ್ ಏನಾದರೂ ಕ್ಯಾರಿ ಮಾಡ್ತೀರಾ ಅಂದರೆ ಅದರಲ್ಲಿ ಹಿಂಗೆ ಹಾಕಿಬಿಟ್ರೆ ಜಸ್ಟ್ 1 ಬಟನ್ ಪ್ರೆಸ್ ಮಾಡಿದ್ರೆ ನೀರು ಹಾಕುತ್ತೆ, ಕ್ಲೋಸ್ ಆಗುತ್ತೆ. ಇದನ್ನು ನೀವು ಒಂದು 3 ಕ್ಯಾನ್ವರೆಗೂ ಖಾಲಿ 2ರಿಂದ 3 ಕ್ಯಾನು ಯೂಸ್ ಮಾಡ್ಬೋದು. ಅಷ್ಟು ಬ್ಯಾಕಪ್ ಬರುತ್ತೆ. ನಾವು ಎಂಟೈರ್ ಏನಂತಾರೆ KKT ರೈಡಲ್ಲಿ ಆಲ್ಮೋಸ್ಟ್ 4 ದಿವಸದಲ್ಲಿ 3 ದಿವಸ ನಾವು ಇದನ್ನೇ ಯೂಸ್ ಮಾಡಿರೋದು. 4ನೇ ದಿವಸಕ್ಕೆ ಮಾತ್ರ ಇದನ್ನು ಚಾರ್ಜ್ ಮಾಡಬೇಕಾಯಿತು. ಅಷ್ಟು ಚೆನ್ನಾಗಿದೆ ಇದು. ಇದು ಕೂಡ ಎಲೆಕ್ಟ್ರಾನಿಕ್ ಕನ್ಸಿಡರ್ ಮಾಡ್ಬೋದು. ಹಾಗೆ ಇದು ಟೈರ್ ಇನ್ಫ್ಲೇಟರು, ಇದು MIದು. ಓಕೆನಾ, ಸೊ ಈ ರೀತಿ ಓಪನ್ ಮಾಡಿದ್ರೆ ನೋಡಿ, ಇದನ್ನು ಡೈರೆಕ್ಟಾಗಿ ಟೈರ್ನೆಲ್ಲ 4 ಟೈರ್ ನಾನು ಇದ್ರ ಒಂದನ್ನು ಯೂಸ್ ಮಾಡೇ ಇನ್ಫ್ಲೇಟ್ ಮಾಡ್ಕೊಂಡಿದ್ದೀನಿ. USB-C ಟೈಪ್ ಚಾರ್ಜಿಂಗ್ ಇರುತ್ತೆ, ಚಾರ್ಜ್ ಮಾಡ್ಬೋದು. ಚಾರ್ಜ್ ಮಾಡಾದ್ಮೇಲೆ ಯೂಸ್ ಮಾಡ್ಬೋದು. ಇಲ್ಲೊಂದು ಚಿಕ್ಕ LED ಲೈಟ್ ಬರುತ್ತೆ, ಅದೇನು ಅಂತ ಏನು ಕೆಲಸಕ್ಕೆ ಬರೋಲ್ಲ. ಒಂದು ಟೈರ್ ಇನ್ಫ್ಲೇಟರ್ ಅಂತ ಹೇಳ್ತಾರಲ್ಲ ಅದು ಇದು. ಸೊ ಈಗ ಇದಿಷ್ಟ ಆಯ್ತಲ್ವಾ. ಆವಾಗಿಂದ ಅವಾಗೆಲ್ಲ ಎತ್ತಿಟ್ಬಿಟ್ರೆ ಸ್ವಲ್ಪ ನೀಟಾಗಿರುತ್ತೆ. ನೆಕ್ಸ್ಟ್ ಬರೋದಾದರೆ ನನ್ನ ಟ್ರೈಪೋಡ್. ನಾನು ಟೋಟಲ್ 4 ಟ್ರೈಪೋಡ್ ಯೂಸ್ ಮಾಡ್ತೀನಿ. ಇವಾಗ ನಾನು ಕ್ಯಾಮ್ರಾ ಹಾಕಿದ್ದೀನಲ್ಲ, ಅದೊಂದು ಟ್ರೈಪೋಡು. ಅದು ಈ ರೀತಿ ಬರುತ್ತೆ. ಸೊ ಡೈರೆಕ್ಟಾಗಿ ಟ್ರೈಪೋಡ್ ಯೂಸ್ ಮಾಡ್ಬೋದು. ಇದನ್ನು ರಿಮೂವ್ ಮಾಡಿ ಈ ರೀತಿ ಕುಕ್ಕಿಂಗ್ಗೆ, ಅಂದರೆ ನಿಮ್ಮದು ಟ್ರೈಪೋಡ್ ಹೀಗಿಟ್ಟಿದ್ದೀರಾ, ಓಕೆನಾ, ಹಿಮ ಜಾಸ್ತಿ ಯೂಸ್ ಮಾಡ್ತಾರೆ, ಇಲ್ಲಿ ಕೆಳಗಡೆ ಕುಕ್ ಮಾಡ್ತಾಯಿದ್ದೀರಾ ಅಂದರೆ ಈ ರೀತಿ ಹಾಕೊಂಡು ಕ್ಯಾಮ್ರಾ ಇಲ್ಲಿ ಸೆಟ್ ಮಾಡ್ಕೊಂಡು ಹಿಂಗೆ ಮಾಡ್ಬೋದು. ಓಕೆನಾ, ಅಂದರೆ ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಸಿಗುತ್ತೆ, ಈ ಥರ ಹಿಂಗೆ ಮೂವ್ ಮಾಡ್ಕೋಬೋದು. ಹಾಗೆ ಮೋನೋಪೋಡ್ ಥರನೂ ಅಷ್ಟೇ ಯೂಸ್ ಮಾಡ್ಬೋದು. ಅಂದರೆ ನಿಮಗೆ ಅವಾಗ ಎದ್ದೊಳ್ಬೇಕು, ಓಡಬೇಕು, ಬಟ್ ಶೇಕ್ ಆಗಬಾರ್ದು ಅಂತ ಉದ್ದ ಒಂದು ಕೋಲ್ ಥರ ಬೇಕು ಅಂದರೆ ಅದನ್ನು ಬರುತ್ತೆ ಇದರಲ್ಲಿ. ಸೊ ಇದು 2,000-2,500 ಚಿಲ್ಲರೆ ಇತ್ತು. ಹಾಗಾಗಿ ಏನಂತಾರೆ ಟ್ರೈಪೋಡ್ ಇದು ನೋಡಿ ಈ ರೀತಿ ಬರುತ್ತೆ ಆಪ್ಷನ್ಸು. ಹೀಗೆ ನಾರ್ಮಲ್ ಟ್ರೈಪೋಡು ಬರುತ್ತೆ, ಅದ್ರ ಜೊತೆ ಮೋನೋಪೋಡು ಬರುತ್ತೆ, 2 in 1 ಇವಾಗ ನಾನು ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಇದನ್ನು ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ನಾನು 5 ವರ್ಷ ಹಿಂದೆ ತೊಗೊಂಡಿದ್ದು. ಇದು ಕೂಡ ಒಂದು ಚಿಕ್ಕದು ಟ್ರೈಪೋಡು. ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಹೆಂಗೆ ಬೇಕಾದ್ರೆ ಮೂವ್ ಮಾಡ್ಕೋಬೋದು. ಚೆನ್ನಾಗಿತ್ತು. ಸ್ವಲ್ಪ ಏಜ್ ಆಗೋಗ್ಬಿಟ್ಟಿದೆ ಇದಕ್ಕೆ. ಓಕೆನಾ, ಇದಾಯಿತು. ಇದು ಬಿಟ್ಟರೆ ಇದು ಕೂಡ ಒಂದು ಟ್ರೈಪೋಡು ಚಿಕ್ಕದಾಗಿ. ಸೊ ಈ ರೀತಿ ಹಿಂಗೆ ಲಿಫ್ಟ್ ಮಾಡಿಬಿಟ್ಟು ನೋಡಿ ಹಿಂಗೆ ತೆಗೆದು ಇಲ್ಲಿ ಮೊಬೈಲ್ ಹಾಕೋಬೋದು. ಹಿಂಗೆ ಮೊಬೈಲ್ ಹಾಕ್ಕೊಂಡ್ರೆ ನಂಗೆ ಹೆಂಗೆ ಬೇಕು ಹಂಗೆಲ್ಲ ಶೂಟ್ ಮಾಡ್ಕೋಬೋದು. ಹಾಗೆ ನಾವೇನಾದ್ರು ಹಾರಿಜಾಂಟಲ್ ಮಾಡ್ತೀವಿ ರೀಲ್ಸ್ಗೆ ಅಂದರೆ ಈ ರೀತಿ ಬೆಂಡ್ ಮಾಡಿ ಅವಾಗ ಕೂಡ ಇದನ್ನು ಹಿಂಗೆ ಸೆಟ್ ಮಾಡಿ ಇಡ್ಬೋದು. ಅಂದರೆ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಜನಗಳ ಮಧ್ಯೆ ಯೂಸ್ ಮಾಡೋಕ್ಕೆ, ಅಥವಾ ಎಲ್ಲರೂ ಸೈಡಲ್ಲಿ ಇಡಬೇಕು, ಒಂದೊಳ್ಳೆ ಆ್ಯಂಗಲ್ ವೀಡಿಯೋ ತೊಗೋಬೇಕು, ಕಾರ್ ಪಾಸ್ ಆಗೋದು ಮೂವ್ ಆಗೋದು ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ನೋಡಿ ಹಿಂಗೆ ಬೆಂಡ್ ಮಾಡ್ಕೋಬೋದು. ಎಲ್ಲರೂ ಮರಕ್ಕೆ ಎಲ್ಲರೂ ತಗ್ಲಾಕಬೇಕು ಹೆಂಗೆ ಅಂತ ಹೇಳಿದ್ರೆ ಕಾಂಪೌಂಡ್ಗೆ, ಮರಕ್ಕೆ ಎಲ್ಲ ಕಡೆ ಈ ರೀತಿ ತಗ್ಲಾಕ್ಬೋದು. ಅದೊಂದು ಮೇನ್ ರೀಸನ್ನು ಇದ್ರ ಜೊತೆ. ಅದೇ ಥರ ನನ್ನ ಹತ್ರ ಇನ್ನೊಂದು ಸ್ಪೆಷಲ್ ಐಟಮ್ ಇದೆ. ನನಗೆ 2 ಐಟಮ್ ತುಂಬ ಇಷ್ಟ ಆಯಿತು. ಹಾಗಾಗಿ 2 ಐಟಮ್ ನಾನು ಸತೀಶನಾಗೆ ಮತ್ತು ಪೂಜಾಕಾಗೂ ಗಿಫ್ಟ್ ಮಾಡಿದ್ದೆ. ಸೊ ಇದು ನೋಡಿ ಇಷ್ಟೇ ಚಿಕ್ಕದಾಗಿದೆಯಾ, ತುಂಬ ಯೂಸ್ಫುಲ್ ಇದೆ. ಇದು ಹಿಂಗೆ ಎಳ್ಕೊಂಡು ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕಿದರೆ ಈ ರೀತಿ ವ್ಲಾಗ್ ಮಾಡ್ಬೋದು. ನೋಡಿ ನಾನು ಕೆಳಗಡೆ ಹಿಡ್ಕೊಂಡಿದ್ದೀನಿ, ಹಿಂಗೆ ತಿರುಗಿಸ್ಕೊಂಡ್ಬೋದು, ಮತ್ತು ಹಿಂಗೆ ಕೂಡ ತಿರುಗಿಸ್ಬೋದು. ಇದನ್ನು ನೋಡಿ ನಿಮ್ಗೆ ಹೆಂಗೆ ಬೇಕು ಹಾಗೆ ಈ ರೀತಿ ಬೇಕಾ ಈ ರೀತಿ ಹಿಡ್ಕೋಬೋದು, ಹೀಗೆ ಹಿಡ್ಕೋಬೋದು. ಅಂದರೆ ತುಂಬ ಮಲ್ಟಿ ಫಂಕ್ಷನ್ ಇದೆ ಇದು. ಆಮೇಲೆ ಈ ಕಡೆ ಕೂಡ ಹೀಗೆ ಬೆಂಡ್ ಮಾಡ್ಬೋದು. ಇದನ್ನ ಒಂದು ಹ್ಯಾಂಡ್ ಗ್ರಿಪ್ ಆಯಿತು. ಆಮೇಲೆ ನೀವು ಇದನ್ನು ಟೇಬಲ್ಗೆಲ್ಲಾರು ಹಾಕಬೇಕಂದ್ರೆ ಇದು ನೋಡಿ ಇಲ್ಲಿ ಒಂದು ರಿಲೀಸ್ ಆಪ್ಷನ್ ಇದೆ. ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಟೇಬಲ್ ಹಾಕ್ಕೊಂಡು ಹಿಂಗೆ ನಾರ್ಮಲಾಗಿ ನಾವು ಆಫೀಸ್ ಟೇಬಲು ಅಥವಾ ಸೂಟ್ ಕೇಸು ಏನೇ ಇದ್ರೂ ಹಿಂಗೂ ಕೂಡ ವೀಡಿಯೋ ಮಾಡ್ಕೊಬೋದು. ಇದು ಕೂಡ ತುಂಬ ಯೂಸ್ಫುಲ್ಲು. ಏನು 499 ಇದೆ, 500 ರೂಪಾಯಿ ಇದೆ ಇದು. ಬಟ್ ಅಮೆಝಾನ್ ಡಿಸ್ಕೌಂಟ್ ಇದೆ, ಕಡಿಮೆಗೆ ಸಿಗ್ಬೋದು. ತುಂಬ ಯೂಸ್ಫುಲ್ ಇದೆ. ಜಸ್ಟ್ ನಿಮ್ಗೇನು ದೊಡ್ಡ ಟ್ರೈಪೋಡ್ ಏನು ಬೇಕಾಗಿಲ್ಲ. ಹಿಂಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಒಂದು ಪಾಕೆಟಲ್ಲಿ ಜಾಕೆಟಲ್ಲಿ ಹಾಕ್ಕೊಂಡು ಹೋಗ್ಬಿಡ್ಬೋದು. ಇದಾಯ್ತಲ್ಲ. ಇದು ಬಿಟ್ಟರೆ ಇದು ನನ್ನ ಟ್ರೈಪೋಡ್ದಾಯಿತು. ಆಮೇಲೆ
ಮೈಕ್ ಯೂಸ್ ಮಾಡ್ತಾಯಿದ್ದೀನಿ ನಾನು, ಹಾಲಿಲ್ಯಾಂಡ್ ಅವ್ರದ್ದು ಮೈಕ್ ಇದು. ಸೊ ಈ ರೀತಿ ಟೋಟಲ್ 2 ಈ ಥರ ಬಟನ್ ಥರ 2 ಮೈಕ್ ಬರುತ್ತೆ. ಇದೊಂದು ಕ್ಯಾಮ್ರಾಗೆ ಯೂಸ್ ಮಾಡೋವಂಥದ್ದು, ಅದ್ರ ಜೊತೆ ಒಂದು ರಿಸೀವರ್ ಬರುತ್ತೆ. ರಿಸೀವರ್ ನಾನು ಆಲ್ರೆಡಿ ನನ್ನ ಇದಕ್ಕೆ ಹಾಕಿದ್ದೀನಿ. ಇದು ಅನ್ಬಾಕ್ಸಿಂಗ್ ವೀಡಿಯೋ ಕೂಡ ಕ್ಯಾಂಪಿಂಗ್ ಕನ್ನಡಿಗದಲ್ಲಿ ಇದೆ, ನೋಡ್ಬೋದು. ಇದು ನನಗೆ ಗಿಫ್ಟ್ ಬಂದಿದ್ದು ನಮ್ಮ ಒನ್ ಆಫ್ ದಿ ಸಬ್ಸ್ಕ್ರೈಬರ್ ಕಡೆಯಿಂದ. ನೇಮ್ ಏನು ರಿವೀಲ್ ಮಾಡಬೇಡಿ ಅಂತ ಹೇಳಿದರು, ಯಾಕೆಂದರೆ ನನಗೆ ಅವಾಗ ಮೈಕ್ದು ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು. ಹಾಗಾಗಿ ಅವರು ನನಗೆ ಈ ಐಟಮ್ನ ಕಳಿಸ್ಕೊಟ್ಟಿದ್ದಾರೆ ಗಿಫ್ಟಾಗಿ. ನೆಕ್ಸ್ಟು ಓಪನ್ ಮಾಡಿದರೆ ಇದರಲ್ಲಿ ಚಾರ್ಜರ್ಸ್ಗಳಿದೆ, ಆಮೇಲೆ ಅದರದೇ ನಂದು ಏನೇನು ಪವರ್ ಬ್ಯಾಂಕ್ಸ್ ಇದೆ ಅಥವಾ ಎಮರ್ಜೆನ್ಸಿ ಲೈಟ್ ಇದೆ ಅದರದೆಲ್ಲ ಚಾರ್ಜರು. ಹಾಗೆ ಇದೊಂದು ಮಲ್ಟಿ ಟೂಲ್ ಕಿಟ್ ಬರುತ್ತೆ ಇದರಲ್ಲಿ. ಸೊ ಈ ರೀತಿ ಹಿಂಗೆ ಕಟಿಂಗ್ ಪ್ಲೇಯರ್ ಆಗುತ್ತೆ, ಮತ್ತು ವುಡ್ ಕಟ್ ಮಾಡ್ಬೋದು, ಸ್ಕ್ರೂ ಡ್ರೈವರ್ ಬಿಚ್ಬೋದು, ಎಮರ್ಜೆನ್ಸಿಗೆ ಚಾಕು ಥರ ಕೂಡ ಯೂಸ್ ಮಾಡ್ಬೋದು. ನಾನು ಡೂಗಿರಿ ಅವರು ಮತ್ತು ಶ್ರೀಹರಿ ಅವರೆಲ್ಲ ಒಂದು ಫಸ್ಟ್ ಕ್ಯಾಂಪಿಂಗ್ ಮಾಡಿದ್ವಿ ಬೈಕಲ್ಲಿ. ಆವಾಗ ಬರೀ ಇದೊಂದರಲ್ಲೇ ನಾನು ಎಂಟೈರ್ ಮೀನನ್ನ ಕ್ಲೀನ್ ಮಾಡಿ ಸಾಂಬಾರು ಮಾಡಿ ಫ್ರೈ ಮಾಡಿದ್ದೆ. ಆ ರೀತಿ ಮಲ್ಟಿಪಲ್ ಆಪ್ಷನ್ಸ್ ಇದೆ ಇದರಲ್ಲಿ. ಸಾ ಇದೆ, ಸ್ಕ್ರೂ ಡ್ರೈವರ್ ಇದೆ, ಆಲೆನ್ ಕೀ ಇದೆ, ಆಮೇಲೆ ಸುಮಾರು ಐಟಮ್ಸ್ ಇದೆ. ಸಣ್ಣ ಪುಟ್ಟ ಇದೆ, ಓಪನರ್ ಇದೆ, ಬಾಟ್ಲ್ ಓಪನರು ಎಲ್ಲ ಬರುತ್ತೆ. ಇದು ನಾನು ಅವಾಗ 800 ರೂಪಾಯಿ ಏನೋ ಕೊಟ್ಟು SP ರೋಡಲ್ಲಿ ಒಂದು ಕಡೆ ತೊಗೊಂಡಿದ್ದೆ, ಸ್ಟ್ಯಾನ್ಲಿ ಅನ್ನೋ ಒಂದು ಕಂಪ್ನಿ. ಇದು ಚೆನ್ನಾಗಿದೆ. ಇದು ನಾನು ಕಾಡಲ್ಲಿ ಏನಾದ್ರು ಹೋಗ್ಬೇಕಾದ್ರೆ ಇದನ್ನ ಬೆಲ್ಟ್ಗೆ ಹಾಕ್ಕೊಬಿಡ್ತೀನಿ, ಬೊಕ್ಕಲ್ಲಿ ಬರುತ್ತಿಲ್ಲ, ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಸೊ ಇದು ಆಯಿತು. ಅದು ಬಿಟ್ಟರೆ ಇನ್ನು ನನ್ನ ಹತ್ರ ಈ ಎಕ್ಸ್ಟ್ರಾ ಒಂದು ಟ್ರೈಪೋಡ್ ಹೋಲ್ಡರು, ಅಪ್ಪಿತಪ್ಪಿ ಏನಾದರೂ ಒಡೆದ್ಗಿಡ್ದೋದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯೂಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮೊಬೈಲ್ ಹಾಕ್ಕೊಳ್ಳೋದು ಇದೈತಿ. ಇದನ್ನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ಯಾವಾಗೂ. ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಮೊಬೈಲ್ ಕವರ್ ಯೂಸ್ ಮಾಡ್ತೀನಿ. ಇದೇನಾದರೆ ಮ್ಯಾಗ್ನೆಟಿಕ್ ಇರುತ್ತೆ, ಹಿಂಗೆ ಹಿಡ್ಕೊಳ್ಳುತ್ತೆ ಕಾರಲ್ಲಿ ಇದು ಮಾಡಿದ್ರೆ, ಇಲ್ಲಿ ಮ್ಯಾಗ್ನೆಟ್ ಥರ ಆ ರೀತಿ ಯೂಸ್ ಮಾಡ್ತೀನಿ. ಇದು ಓಕೆ, ಈ ಕಂಪ್ನಿದು. ಈ ಕಂಪ್ನಿ ನೀವು ನೋಡಿರ್ತೀರ, ಇದನ್ನ ಕಾರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಕಾರಲ್ಲಿ ಏನಾದ್ರು ಡ್ರೈವ್ ಮಾಡಬೇಕಾದ್ರೆ ಈ ಕೇಸ್ ಹಾಕ್ಕೊಂಡು ಇದನ್ನ ಇಟ್ಬಿಟ್ರೆ ಹಿಡ್ಕೊಳ್ಳುತ್ತೆ ಹಿಂಗೆ. ನನ್ನದ್ರಲ್ಲಿ ಯಾಕಂದರೆ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ನನ್ನ ಕಾರಲ್ಲಿ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಆಮೇಲೆ ಏನಾದರೂ ರಫ್ ಆ್ಯಂಡ್ ಟಫ್ ಬೈಕ್ ರೈಡೆಲ್ಲ ಹೋಗ್ಬೇಕಾದ್ರೆ ಈ ಒಂದು ಕವರ್ ಯೂಸ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಕ್ಯಾಮ್ರಾಗೆ ಕವರಿಂಗ್ ಬರುತ್ತೆ ಈ ರೀತಿ. ಹಾಗಾಗಿ ಈ ಕವರ್ ಯೂಸ್ ಮಾಡ್ತೀನಿ, ಅಂದರೆ ಸೇಫ್ಟಿಗೋಸ್ಕರ. ಆಲ್ಮೋಸ್ಟ್ ಅದು 1,80,000 ರೂಪಾಯಿ ಫೋನು ನಾನು ರೆಕಾರ್ಡ್ ಮಾಡ್ತಾ ಇರೋದು. ಅಪ್ಪಿತಪ್ಪಿ ಬಿದ್ದು ಹೆಚ್ಚು ಕಡಿಮೆ ಆಗೋಯ್ತು ಅಂದರೆ ಹೊಟ್ಟೆ ಉರಿದೋಗುತ್ತೆ. ನನಗದು ಡಿಸ್ಕೌಂಟಲ್ಲಿ ಸಿಕ್ತು 1,40,000 ರೂಪಾಯಿಗೇನೋ, ಅದು ಬೇರೆ ವಿಷಯ. ಐಫೋನ್ 15 Pro Max 512 GB. ಬಟ್ ಆದರೂ ಸಹ ಅದು ಅಪ್ಪಿತಪ್ಪಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಅಲ್ವಾ. ಹಾಗಾಗಿ ಅದಕ್ಕೆ 2-3 ಕೇಸ್ನ ಯಾವಾಗೂ ನಾನು ಕ್ಯಾರಿ ಮಾಡ್ತೀನಿ. ಸೊ ಇನ್ನೇನಾಯಿತು, ಇದಿಷ್ಟು ಮುಗೀತಲ್ವ, ಇದು ಎಲೆಕ್ಟ್ರಾನಿಕ್ಸ್ದು ಇದೆಲ್ಲ. ಆಮೇಲೆ ನನ್ನ ಹತ್ರ ನೋಡೋದಾದರೆ ಒಂದು ಡ್ರೋನ್ ಇದೆ. ನಾನು ಪ್ರತಿಯೊಂದು ಐಟಮ್ಮು, ಕಾರು, ಬೈಕು ಅಥವಾ ಏನೇ ಎಲೆಕ್ಟ್ರಾನಿಕ್ಸ್ ಐಟಮ್ನ ತೊಗೊಂಡ್ರೂ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀನಿ. ಓಕೆನಾ, ಏನಾದ್ರು ಅಪ್ಗ್ರೇಡ್ ಮಾಡ್ಕೊತೀನಿ. ಇವಾಗ ಮೊಬೈಲ್ ತೊಗೊಳ್ಬೇಕಾಗಿತ್ತು, ಹಾಗಾಗಿ ಬೇರೆ ಇದ್ದಂಥ ನನ್ನ ಗೋಪ್ರೋಗಳು ಅದರದ್ದೆಲ್ಲ ಮಾರ್ಬಿಟ್ಟು ಮೊಬೈಲ್ ತೊಗೊಂಡೆ. ಹಾಗೆ ನಾತ ಮಿಡಿಲ್ ಕ್ಲಾಸಲ್ಲಿ ಇದೊಂದೇ ಪ್ರಾಬ್ಲಮ್, ಒಂದು ಬೇಕಾದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ಎಲ್ಲನೂ ಇಟ್ಕೊಂಡು ಇದು ಮಾಡೋಕ್ಕೆ ಅಪ್ಪ ಆಗಲಿ ಯಾರು ಮಾಡಿಟ್ಟಿರ್ಬೇಕಲ್ವ, ಇಲ್ಲಾಂದರೆ ಕಷ್ಟ. ಹಾಗಾಗಿ ಲಾಸ್ಟ್ ಟೈಮ್ ಫಸ್ಟ್ ಡ್ರೋನ್ ತೊಗೊಂಡಿದ್ದೆ. ಆ ಡ್ರೋನ್ನ ಮಾರಿ ಮತ್ತು ಇದ್ದಂಥ ಇನ್ನೊಂದು ನಂದು DSLR ಮಾರಿ iPhone 14 Pro Max ತೊಗೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಹಾಗಾಗಿ iPhone 14 Pro Maxನ ಸೇಲ್ ಮಾಡಿಬಿಟ್ಟೆ. ಆಮೇಲೆ ಮತ್ತೆ ಒಂದು 6 ತಿಂಗಳು ಬಿಟ್ಟು 15 Pro Max ತೊಗೊಳಕ್ಕೆ ಇದ್ದಂಥ ಬೇರೆದನ್ನ ಸೇಲ್ ಮಾಡಿದ್ದೆ. ಹಾಗಾಗಿ ಸೊ ನೋಡಿ, ಇದು 3 ಬ್ಯಾಟ್ರಿ ಬರುತ್ತೆ, ಓಕೆನಾ. ಹಾಗೆ ಇದೊಂದು ರಿಮೋಟ್ ಇದ್ರದ್ದು, ಇದು DJI Mini 2. ಚೆನ್ನಾಗಿದೆ, ಸಾಕು. ಬೇಸಿಕ್ ನಾರ್ಮಲಾಗಿ ನಾವು ಏನು ಶೂಟ್ ಮಾಡ್ತೀವಲ್ಲ ಅದಕ್ಕೆಲ್ಲ ಸಾಕಿದು. ಬೇಸಿಕ್ಕಾಗಿ ಇದನ್ನು ಯೂಸ್ ಮಾಡ್ಬೋದು. 4K ಬರುತ್ತೆ. ಮಿನಿ ಬೇರೆ, Mini 2 ಬೇರೆ. ಇದು Mini 2, ಇದರಲ್ಲಿ ನೀವು 4Kವರೆಗೂ ರೆಕಾರ್ಡ್ ಮಾಡ್ಬೋದು. ನಾವು 4Kವರೆಗೂ ಯೂಶ್ವಲಾಗಿ ನಾನು ಅಪ್ಲೋಡೇ ಮಾಡಲ್ಲ, ಹಾಗಾಗಿ ನನಗೇನು ಅಂಥ ಡಿಫ್ರೆನ್ಸ್ ಆಗೋಲ್ಲ. ಅದ್ರ ಜೊತೆ ಇದೊಂದು ಬ್ಯಾಗು, ಇದು ಕೂಡ ನಾನು ಸೆಕೆಂಡ್ಸೇ ತೊಗೊಂಡಿದ್ದು. ಅದು ಬಿಟ್ಟರೆ ಒಂದು ಯಾವಾಗೂ ಎಕ್ಸ್ಟ್ರಾ ಸ್ಪೇರ್ ಮೊಬೈಲ್ ಕ್ಯಾರಿ ಮಾಡ್ತೀನಿ. ಇದು ನನ್ನ ಪರ್ಸ್ನಲ್ ಫೋನು, ಇದು ಆಫೀಸ್ ಫೋನು. ಹೊರಗಡೆ ಹೋದಾಗ ಆಫೀಸ್ ಫೋನ್ ತೊಗೊಂಡೋಗಲ್ಲ ನಾನು, ಮನೇಲೇ ಇಟ್ಟೋಗ್ಬಿಡ್ತೀನಿ. ಹಾಗಾಗಿ ನಂದೊಂದು ಪರ್ಸ್ನಲ್ ಫೋನ್ ಇವಾಗ ರೆಕಾರ್ಡ್ ಮಾಡಬೇಕಾಯಿತು ಅಥವಾ ಎಲ್ಲ ಫೋನ್ಗೂ ಕೂಡ ನಾನು ಲೊಕೇಶನ್ ಆ್ಯಡ್ ಮಾಡಿದ್ದೀನಿ. ಏನಂತಾರೆ, ಫೈಂಡ್ ಯುವರ್ ಡಿವೈಸು. ಅಪ್ಪಿತಪ್ಪಿ ಏನಾದ್ರು ಮಿಸ್ ಆದಾಗ ಮಾಡಿದಾಗ ಹೆಲ್ಪ್ ಆಗುತ್ತೆ. ಒಂದು ಸತಿ ನನಗೆ ತುಂಬ ಅನುಭವ ಆಗಿದೆ, ಅದು ಮೊಬೈಲ್ ಬಿದ್ದೋಗಿ ಕಳೆದೋಗಿ ಸಿಕ್ಕಿದೆ ಫೈಂಡ್ ಮೈ ಲೊಕೇಶನಿಂದ. ಹಾಗೆ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಚಿಕ್ಕ ಮಿನಿ ಬ್ಲೂಟೂತ್ ಸ್ಪೀಕರು ಮೀವಿಯಾ ಅವ್ರದ್ದು, ಓಕೆನಾ. ಇದು ತುಂಬ ಯೂಸ್ಫುಲ್ ಇದೆ. ಮೋಸ್ಟ್ ಆಫ್ ದ ಟೈಮ್ ನಾವು ವಿಡಿಯೋ ಮಾಡೋದ್ರಿಂದ ಮ್ಯೂಸಿಕ್ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಕೆಲವು ಸತಿ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ
ನನ್ನ ಒಂದು ಲ್ಯಾಪ್ಟಾಪ್ ಇದು. ಆಫೀಸ್ ಲ್ಯಾಪ್ಟಾಪಲ್ಲಿ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇದು ಕೂಡ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನಾನು ತೊಗೊಂಡಾಗ ನನಗೆ ಇದೊಂದು 30,000 ಬಿದ್ದಿತ್ತು. ನೋಡಿ ಈ ರೀತಿ ಇದೆ, ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಬಟ್ 2 ಕೀ ಇದೆಲ್ಲ ಕಮೆಂಟ್ ಕೀ ಮತ್ತು ಸ್ವಲ್ಪ ಟೈಟ್ ಆಗಿದೆ, ಸ್ಮೂತಾಗಿ ವರ್ಕ್ ಆಗೋಲ್ಲ. ಹಾಗಾಗಿ ಇದು ನನ್ನ ಆ್ಯಪಲ್ ಮ್ಯಾಕ್ಬುಕ್ ಪ್ರೋ. ಈಸಿ ಆಗುತ್ತೆ ಕ್ಯಾರಿ ಮಾಡೋಕ್ಕೆ. ಒಂದೊಂದು ಸತಿ ಡೇಟಾ ಟ್ರಾನ್ಸ್ಫರ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡಬೇಕಂದ್ರೆ ಸ್ವಲ್ಪ ಸುಲಭ ಆಗುತ್ತೆ. ಮೆಜಾರಿಟಿಯಾಗಿ ನಾನು ಇದನ್ನು ಯೂಸ್ ಮಾಡೋದು ಜಸ್ಟ್ ನನ್ನ ಫೋಟೋ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ, ಮೊಬೈಲಿಂದ ಲ್ಯಾಪ್ಟಾಪಿಂದ ಮೊಬೈಲ್ ಹಾಕ್ಕೊಳ್ಳೋಕೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ತುಂಬ ರೇರು ನಾನು ಇದರಲ್ಲಿ ಎಡಿಟ್ ಮಾಡೋದು. ಇನ್ನು ಸೆಗ್ರಿಗೇಟ್ ಮಾಡ್ಕೊಳ್ಳೋಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೇನಿದೆ ಎಲೆಕ್ಟ್ರಾನಿಕ್ಸು, ಅದು ಬಿಟ್ಟರೆ ಇದೊಂದು ಪೌಚು. ಈ ಪೌಚಲ್ಲಿ ನಾನು ನನ್ನ ಮೆಮೊರಿ ಕಾರ್ಡ್ಸ್ ಆಗಿರ್ಬೋದು, USB ಅದನ್ನೆಲ್ಲ ನಾನು ಇದರಲ್ಲಿ ಇಟ್ಕೋತೀನಿ. ಯಾಕಂದರೆ ಹುಡುಕುವಾಗ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನನ್ನ ಸ್ಪೇರ್ ಮೊಬೈಲು ಮತ್ತು ನನ್ನ ಈ ಪವರ್ ಬ್ಯಾಂಕು, ಎಕ್ಸ್ಟ್ರಾ ಬ್ಯಾಟ್ರಿ, ಅದು ಈ ಎಲ್ಲ ಪ್ರತಿಯೊಂದು ಇದರಲ್ಲಿ ಇಟ್ಕೋತೀನಿ. ಇದೊಂದು ಸೇಫ್ಟಿ ಲೀಶ್ ಬರುತ್ತೆ, ಓಕೆನಾ. ಸೊ ಇದನ್ನು ಇನ್ನೊಂದು ನಿಮಗೆ ತೋರಿಸಿದ್ದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಏನಾದರೂ ತುಂಬ ನೀರಿರೋ ಕಡೆ ಏನಾದರೂ ಹೋದರೆ ಇದನ್ನು ಈಗ ಹಾಕ್ಕೊಂಡು ಇದನ್ನು ಕುತ್ತಿಗೆಗೆ ಹಾಕೊಂಡ್ಬಿಟ್ರೆ ಅಪ್ಪಿತಪ್ಪಿ ಸ್ಲಿಪ್ ಆದರೂ ಇಲ್ಲೇ ಇರುತ್ತೆ. ಆ ರೀತಿ ಒಂದು ಕೈಗೆ ಕೂಡ ಒಂದು ಚಿಕ್ಕದು ಬರುತ್ತೆ, ಈ ಕ್ಯಾಮ್ರಾಗೆಲ್ಲ ಹಾಕೋತಾರಲ್ಲ ಆ ರೀತಿ. ಇದನ್ನು ಹೀಗೆ ಹಾಕ್ಕೊಂಡ್ರೆ ಹಿಂಗೆ ಫೋಟೋ ಎಲ್ಲ ತಗೊಂಡ್ರೆ ಮೊಬೈಲ್ ಬಿದ್ದರೂ ಇಲ್ಲೇ ಇರುತ್ತೆ, ಅಪ್ಪಿತಪ್ಪಿ ಏನಾದರೂ ಆದರೆ. ಹಾಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಇದಿಷ್ಟು ಇದಾಯಿತು. ಓಕೆ, ಸೊ ನಾನು ಕಂಪ್ಲೀಟಾಗಿ ನನ್ನ ಹತ್ರ ಇರುವಂಥ ಎಲೆಕ್ಟ್ರಾನಿಕ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತೋರಿಸಿದ್ದೀನಿ. ಸೊ ಇನ್ನು ಏನೂ ಮಿಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಇದೊಂದು ಕಂಪ್ಲೀಟ್ ಇಲ್ಲಿವರೆಗೂ ಏನು ನಾನು 1.5 ವರ್ಷ ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಿ ಅಲ್ಲಿ ತೊಗೊಂಡಿರೋವಂಥ ಎಲ್ಲ ಎಲೆಕ್ಟ್ರಾನಿಕ್ಸ್ಗಳು ಇಷ್ಟೆಲ್ಲ ಯೂಸ್ ಆಗೋಲ್ಲ, ಬಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ನಾನು. ಹಾಗಾಗಿ ಅದೆಲ್ಲ ತೊಗೊಂಡಿದ್ದೀನಿ. ಏನು ಬಿಟ್ಟಿಲ್ಲ. ಟ್ರೈಪೋಡಿಂದ ಹಿಡಿದು ಪವರ್ ಬ್ಯಾಂಕಿಂದ ಹಿಡಿದು ಕ್ಯಾಮ್ರಾ 15 Pro Max ಇದರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. GoPro 11 ಇತ್ತು ನನ್ನ ಕ್ರಿಯೇಟರ್ ಎಡಿಷನು, ಅದನ್ನು ಮಾರಿ ಮತ್ತು ಬೇರೆ ಎಲ್ಲ ಕೆಲವು ಐಟಮ್ಸ್ನೆಲ್ಲ ಸೇಲ್ ಮಾಡಿ ಆಮೇಲೆ ನಾನು ಈ ಕ್ಯಾಮ್ರಾ ತೊಗೊಂಡಿರೋದು. ಹಾಗಾಗಿ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಕಂಪ್ಲೀಟಾಗಿ ನಾನು ಕ್ಯಾಂಪಿಂಗ್ ಮಾಡೋಕ್ಕೆ ಮೇನ್ ಎಲೆಕ್ಟ್ರಾನಿಕ್ಸ್ ಏನೇನು ಯೂಸ್ ಮಾಡ್ತೀನಿ ಅಂತ. ಇದರಲ್ಲಿ ನಿಮಗೆ ಬೇಸಿಕ್ ಏನೇನು ಬೇಕಾಗುತ್ತೆ ಅಂದರೆ ಒಂದು ಟ್ರೈಪೋಡ್ ಬೇಕಾಗುತ್ತೆ, ಒಳ್ಳೆಯದು ಟ್ರೈಪೋಡು, ಒಂದು ಒಳ್ಳೆ ಪವರ್ ಬ್ಯಾಂಕು, ಒಂದು ಒಳ್ಳೆ ಟಾರ್ಚು, ಆಮೇಲೆ 1-2 ಲ್ಯಾಂಪ್ಗಳು ನಾನು ಯೂಸ್ ಮಾಡ್ತೀನಿ. ಆ ರೀತಿ ಲ್ಯಾಂಪು. ನೀವು ವಿಡಿಯೋಸ್ ಯೂಟ್ಯೂಬ್ಗೋಸ್ಕರ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಮೈಕ್. ಯಾಕಂದರೆ ನಾನು ಇಷ್ಟು ವರ್ಷದಲ್ಲಿ ಅದೇ ಕಲ್ತಿರೋದು. ಮೈಕ್ ಇಲ್ಲ ಅಂದರೆ ಏನೂ ಆಗೋಲ್ಲ, ಯಾಕಂದರೆ ಗಾಳಿ ಇರುತ್ತೆ, ಮಳೆ ಇರುತ್ತೆ, ವಿಂಡ್ ತುಂಬ ಜೋರಾಗಿರುತ್ತೆ, ಕ್ಲಿಯರಾಗಿ ಏನೂ ಕೇಳಿಸಲ್ಲ, ಎಲ್ಲ ನಿಮ್ಮ ಎಫರ್ಟ್ ಹಾಳಾಗಿಬಿಡುತ್ತೆ. ಸೊ ಇದಿಷ್ಟು. ಆಮೇಲೆ ಕಾರಲ್ಲಿ ಮಾಡೋಕೆ ನಾನು ಹೇಳಿದ್ನಲ್ಲ ಒಂದು ಎಲೆಕ್ಟ್ರಾನಿಕ್ ನಿಮ್ಗೊಂದು ತೋರಿಸ್ದೆ ಅನಿಸುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್. ನೀವು ಬೈಕಲ್ಲಿ ಮಾಡಿದ್ರು ಕಾರಲ್ಲಿ ಮಾಡಿದ್ರು ಇದನ್ನು ತೊಗೊಳ್ಳಿ, ಒಂದು 2,500 ಸಾವಿರ ಆಗುತ್ತೆ. ಬಟ್ ತುಂಬ ಬೆನಿಫಿಟ್ ಇದೆ, ತುಂಬ ಯೂಸ್ಫುಲ್ ಇದೆ. ರೈಡಿಂಗಲ್ಲಿ ಹಾಕ್ಕೊಂಡು ಚಾರ್ಜ್ ಮಾಡ್ಕೊಂಬಿಟ್ರೆ ನಿಮಗೆ ಸೇಮ್ ಮನೇಲಿ ಹೆಂಗೆ ಚಾರ್ಜ್ ಆಗುತ್ತೆ ಅದೇ ರೀತಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ ಇದಿಷ್ಟು ನನ್ನ ಎಲೆಕ್ಟ್ರಾನಿಕ್ ಸಾಮ್ರಾಜ್ಯ ಕ್ಯಾಂಪಿಂಗ್ದು. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಕ್ಯಾಂಪಿಂಗ್ ಯೂಸ್ ಮಾಡುವಂಥ ಏನಂತಾರೆ ಕಿಚನ್ ಐಟಮ್ಸ್ ಎಲ್ಲ ತೋರಿಸ್ತೀನಿ ನಾನು. ಅದನ್ನು ಕೂಡ ನೋಡಿ. ಈ ವಿಡಿಯೋ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅನ್ಕೊತೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಿಮ್ಮ ಫೀಡ್ಬ್ಯಾಕ್ ಸಜೆಷನ್ನ ತಿಳಿಸ್ಕೊಡಿ. ಯಾರಾದರೂ ನನ್ನ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂತಿದ್ರೆ, ಒಳ್ಳೊಳ್ಳೆ ಲೊಕೇಶನ್ ನಿಮ್ಮ ಹತ್ರ ಇದೆ ಅದನ್ನು ಕೂಡ ಹೇಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ, ಅದರಲ್ಲೂ ಕೂಡ ನೀವು ನನ್ನ ಜೊತೆ ಮೆಸೇಜ್ ಮಾಡ್ಬೋದು. ನಾವೆಲ್ಲರೂ ಒಂದು ವಾರ ವಾರದಲ್ಲಿ ಒಂದು ದಿವಸ ಎಲ್ಲ ಕ್ಯಾಚಪ್ ಮಾಡಿಬಿಟ್ಟು ಒಂದು ವಿಡಿಯೋ ಲೈವ್ ಎಲ್ಲ ಬಂದು ಒಂದು ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಬೋದು. ನನ್ನ ಉದ್ದೇಶ ಇಷ್ಟೇ, ಕರ್ನಾಟಕದಲ್ಲಿ ಕ್ಯಾಂಪಿಂಗ್ ತುಂಬ ಕಡಿಮೆ ಇದೆ. ಅದನ್ನು ಜನ ಗೊತ್ತಿಲ್ಲ, ಕ್ಯಾಂಪಿಂಗ್ ಹೇಗೆ ಮಾಡೋದು ಏನು ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅದೊಂದು ಕ್ಯಾಂಪಿಂಗ್ ಕಮ್ಯುನಿಟಿ, ಹಿಂಗೆ ಬೈಕಿಂಗ್ ಕಮ್ಯುನಿಟಿ ಇದೆ, ಹಾಗೆ ರೇಸಿಂಗ್ ಕಮ್ಯುನಿಟಿ ಎಲ್ಲ ಇದೆ. ಅದೇ ರೀತಿ ಕ್ಯಾಂಪಿಂಗ್ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡಿ ಇದನ್ನು ನಾವೆಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ನೇಚರ್ಗೇನು ಹಾರ್ಮ್ ಮಾಡದೆ ಎಕೋ ಫ್ರೆಂಡ್ಲಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋ ನನ್ನ ಉದ್ದೇಶ. ಸೊ ನೆಕ್ಸ್ಟ್ ಕ್ಯಾಂಪಿಂಗ್ ನಾನು ಸತೀಶಣ್ಣ ಹೊನ್ನಾವರ ಹೋಗ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ನೆಕ್ಸ್ಟ್ ವಿಡಿಯೋ ನೀವು ಮಿಸ್ ಮಾಡದೆ ಚೆಕ್ ಮಾಡಿ, ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಆದಮೇಲೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.